ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ರೋಜಾ ಭರತ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ನಾನು ನಿಮ್ಮ ರೋಜಾ ಭರತ್. ಸೊ ನಾನಿವತ್ತು ನಿಮಗೋಸ್ಕರ ಒಂದು ಬ್ಯೂಟಿ ವ್ಲಾಗ್ನ ಮಾಡ್ತಿದ್ದೀನಿ. ಏನಪ್ಪ ಅದು ಅಂದರೆ, ನಾನು ನಿಮಗೆ ಮನೆಯಲ್ಲಿ ಯಾವ ರೀತಿಯಾಗಿ ನಾವು ಒಂದು ಫೇಶಿಯಲ್ನ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಗೆ ಇವಾಗ ಮಕ್ಕಳು ಇರೋದ್ರಿಂದ, ಇಲ್ಲ ಹಿರಿಯರು ಇರ್ತಾರೆ, ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಅಥವಾ ನಿಮಗೆ ಟೈಮ್ ಇರಲ್ಲ, ವರ್ಕ್ ಇರುತ್ತೆ. ಸೊ ಈ ರೀತಿಯಾದ ರೀಸನ್ಸ್ ಇರುವಾಗ ಸೊ ನಮಗೆ ಬ್ಯೂಟಿ ಕೂಡ ಒಂದು ಏನಾಗಿರುತ್ತೆ, ಒಂದು ಬ್ಯೂಟಿ ಕಾನ್ಷಿಯಸ್ ನಮಗೆ ಖಂಡಿತ ಇರಬೇಕು. ಸೊ ನಮಗೆ ಹೊರಗಡೆ ಹೋಗಿ ನಮಗೆ ಬ್ಯೂಟಿ ಪಾರ್ಲರ್ ಹೋಗಿ ಮಾಡಿಸ್ಕೊಳಕ್ಕಾಗಲ್ಲ ಅನ್ನೋ ಥರ ಇರೋರು, ನೀವು ಮನೆಯಲ್ಲೇ ಕೂತು ನೀವೇ ಮಾಡ್ಕೋಬೋದು ಫೇಶಿಯಲ್ನ. ಸೊ ಅದನ್ನ ಯಾವ ರೀತಿಯಾಗಿ ಮಾಡೋದು, ಯಾವ ಸ್ಟೆಪ್ನ ಫಾಲೋ ಮಾಡಬೇಕಾಗತ್ತೆ ಅಂತ ನಾನು ಈ ಬ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಆ್ಯಂಡ್ ಇವಾಗ ಪಾರ್ಲರ್ಗೆ ಹೋದ್ರೆ ಖಂಡಿತ ಪಾರ್ಲರ್ ಅಥವಾ ಸಲೂನ್ಗೆ ಹೋದ್ರೆ ಪಾರ್ಲರಲ್ಲಿ ಆಲ್ಮೋಸ್ಟ್ ಇಲ್ಲ ಅಂತೆ ಒಂದು 1000 ರುಪೀಸ್ ಒಳಗಡೆ ಇರುತ್ತೆ. ಈಗ ಸಲೂನ್ ಹೋಗ್ತೀನಿ ಅಂದರೆ 1500 ರುಪೀಸ್ ಅಂತೂ ಖಂಡಿತ ಇರುತ್ತೆ. ಸೊ ನಿಮ್ಗೆ ಅಷ್ಟು ಪೇ ಮಾಡೋಕ್ಕಾಗಲ್ಲ ಅಂದರೆ, ಅಥವಾ ಅದು ಸ್ವಲ್ಪ ಕಾಸ್ಟ್ ಆಯಿತು ಅಂದರೆ ನಿಮಗೆ ರೀಚ್ ಆಗುವಷ್ಟು, ನಿಮ್ಮ ಕೈಲಾಗುವಷ್ಟು ಅಮೌಂಟ್ ಅಂದರೆ ಕಡಿಮೆ ಅಮೌಂಟಿಂದ ನೀವು ಯಾವ ರೀತಿಯಾಗಿ ನಾವು ಮನೇಲೇ ಫೇಶಿಯಲ್ನ ಮಾಡ್ಬೋದು, ಫೇಶಿಯಲ್ ಕಿಟ್ನ ಯೂಸ್ ಮಾಡಿಕೊಂಡು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ. ಸೊ ನಾನು ಇವತ್ತು ಯೂಸ್ ಮಾಡ್ತಾ ಇರೋಂಥ ಬ್ರ್ಯಾಂಡ್ ಬಂದ್ಬಿಟ್ಟು VLCC ಬ್ರ್ಯಾಂಡ್. ಸೊ ಅದು ನಾನು ರಿಲಯನ್ಸಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ. ಆಲ್ಮೋಸ್ಟ್ 250 ರುಪೀಸ್ ಅದ್ರ ಮೇಲೆ ಇದೆ. ಅದ್ರ ಆಲ್ಮೋಸ್ಟ್ ನಮಗೆ ಡಿಸ್ಕೌಂಟ್ ಇಲ್ಲ ಅಂದ್ರೆ 240 ರುಪೀಸ್ಗೆಲ್ಲ ಸಿಗುತ್ತೆ. ನೀವು 240 ರುಪೀಸಿಂದ ನಾವು ಯಾವ ರೀತಿಯಾಗಿ ನಾವು ಯಾವ ಪಾರ್ಲರ್ಗೆ ಹೋದ್ರೆ ಖಂಡಿತವಾಗ್ಲೂ ಯಾರು ಫೇಶಿಯಲ್ ಮಾಡಲ್ಲ. ನಾವು ಪಾರ್ಲರ್ ಅಂತ ಲುಕ್ನ ಮನೇಲೇ ನಾವು ಮಾಡ್ಕೋಬೋದು. ಸೊ ಯಾವ ರೀತಿಯಾಗಿ ಮಾಡೋದು ಆ್ಯಂಡ್ ಯಾವ್ಯಾವ ಸ್ಟೆಪ್ನ ನಾವು ಫಾಲೋ ಮಾಡಬೇಕು, ಎಷ್ಟೆಷ್ಟು ಟೈಮಿಂಗ್ಸ್ ನಾವು ಅದನ್ನು ಇಟ್ಕೋಬೇಕು ಕ್ರೀಮ್ನ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೂ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನೀವು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ. ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳನ್ನ ನಿಮಗೆ ಕೊಡ್ತೇನೆ. ಆ್ಯಂಡ್ ನಾನು ಇದು ಆಲ್ ಇನ್ ಒನ್ ಚಾನಲ್ ಅಂತಲೇ ಹೇಳ್ಬೋದು. ನಾನು ವ್ಲಾಗ್ಸ್ನ ಮಾಡ್ತೀನಿ, ರೆಸಿಪೀಸ್ನ ನಾನು ಶೇರ್ ಮಾಡ್ತೀನಿ, ಆ್ಯಂಡ್ ಬ್ಯೂಟಿ ಟಿಪ್ಸ್ ಕೂಡ ಖಂಡಿತವಾಗ್ಲೂ ಕೊಡ್ತೀನಿ, ಎಕ್ಸ್ಪ್ಲೋರಿಂಗ್ ವ್ಲಾಗ್ ಮಾಡ್ತೀನಿ. ಎಲ್ಲ ಆಲ್ ಇನ್ ಒನ್ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್. ಸೊ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ್ರೆ ಎಲ್ಲನೂ ಕೂಡ ಒಂದೇ ಚಾನಲಲ್ಲಿ ನೀವು ನೋಡ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ, ಅದರಿಂದ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ನನ್ನ ವ್ಲಾಗ್ನ ನಿಮಗೆ ಫೇಶಿಯಲ್ನ ಯಾವ ರೀತಿಯಾಗಿ ಮಾಡೋದು ಅಂತ ಸ್ಟಾರ್ಟ್ ಮಾಡ್ತೀನಿ. ಸೊ ಫೇಶಿಯಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಮುಖನ ವಾಶ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿರಬೇಕು. ಆ್ಯಂಡ್ ಆಫ್ಟರ್ ದಟ್ ನಾವು ಏನು ಮಾಡಬೇಕಪ್ಪ ಅಂದರೆ, ನಾವು ಫೇಶಿಯಲ್ ಮಾಡೋಕ್ಕೂ ಮುಂಚೆ ನಾವು ಒಂದು 5 ಮಿನಿಟ್ಸ್ ನಾವೇನು ಮಾಡಬೇಕಾಗುತ್ತೆ, ಸ್ಟೀಮ್ ತೊಗೋಬೇಕಾಗುತ್ತೆ. ಸೊ ನಾನು ಸ್ಟೀಮರ್ನ ಹೀಟ್ಗೆ ಹಾಕಿದ್ದೀನಿ. ಸೊ ಅದಕ್ಕೆ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಹೇಳ್ದಂಗೆ ಆಲ್ರೆಡಿ ನಾನೀಗ ಸ್ಟೀಮ್ನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಫಸ್ಟ್ ನಿಮ್ಮ ಮುಖಕ್ಕೆ ಸ್ಟೀಮ್ ತಗೊಳ್ಳಿ, ಅಪ್ರಾಕ್ಸ್ ಒಂದು 5 to 10 ಮಿನಿಟ್ಸ್. ಸೊ ನಾನೀಗ ಸ್ಟೀಮ್ ತಗೊಂಡಾಯ್ತು. ಸೊ ನಾನು ಇವಾಗ ಆಫ್ ಮಾಡ್ಕೋತಾ ಇದ್ದೀನಿ. ಇದು ಸ್ವೆಟ್ನ ನಾನು ಏನು ಮಾಡ್ತಿದ್ದೀನಿ, ಟಿಶ್ಯೂ ಪೇಪರಿಂದ ಇದನ್ನು ನೀಟಾಗಿ ವೈಪ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಸ್ಟೀಮ್ ತಗೊಂಡ್ಮೇಲೆ ನಮ್ಮ ನೋಸ್ ಹತ್ರ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿರುತ್ತಲ್ಲ, ಸೊ ಆವಾಗ ನಾವು ಈ ಥರ ಒಂದು ಕಕ್ಕರ್ ಏನಂತ ಹೇಳ್ತಾ ಇರೋದು ನನಗೆ ಗೊತ್ತಿಲ್ಲ, ನೋಡ್ತೀನಿ ಕಕ್ಕರಿಂದ. ಸೊ ಇದರಿಂದ ನಾವು ಏನು ಮಾಡಬೇಕಾಗುತ್ತೆ, ನಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಾದರೂ ಇದ್ರೆ ಈ ಟೈಮಲ್ಲಿ ನಾವು ರಿಮೂವ್ ಮಾಡ್ಬೋದು. ಸೊ ನನಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಏನಿಲ್ಲ. ಸೊ ಆದ್ರೆ ನಿಮ್ಗೆ ಯಾವ ರೀತಿಯಾಗಿ ಮಾಡೋದು ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ನೀಟಾಗಿ ಸ್ವಲ್ಪ ಬಂದಿರ್ಬೋದು ಅಷ್ಟೇ, ಜಾಸ್ತಿ ಏನಿಲ್ಲ. ನೀವು ನೋಡ್ಬೋದು, ಕಾಣಿಸ್ತಾನೂ ಇಲ್ಲ ಆ್ಯಕ್ಚುಲಿ. ನನ್ಗೆ ಜಾಸ್ತಿ ಏನು ಆ ಥರ ಇಲ್ಲ. ನೀವು ಸ್ಟೀಮ್ ತಗೊಳ್ಳಿ ಮಾಡಕ್ ಹೋಗ್ತೀನಿ ಅಂದ್ರೆ ನಿಮಗೆ ಪೇನ್ ಕೂಡ ಆಗುತ್ತೆ, ಅಷ್ಟು ಬೇಗ ಅದು ರಿಮೂವ್ ಆಗಲ್ಲ. ಬಿಕಾಸ್ ಏನಕ್ಕೆ ಅಂದ್ರೆ ಅದು ಸ್ವಲ್ಪ ಸ್ಮೂತ್ ಆಗಿ ಆಗಿರಲ್ಲ. ನೀವು ಸ್ಟೀಮ್ ತಗೊಂಡಾಗ ಅದು ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ದಟ್ ನೀವು ಅವಾಗ ಈ ಥರ ಮಾಡಿದಾಗ ಅದೇನಾಗುತ್ತೆ, ರಿಮೂವ್ ಆಗುತ್ತೆ.
ಓಕೆ. ಕೆಲವರಿಗೆ ಇದೆಲ್ಲ ಚಿಕ್ಕದಾಗಿ ಪಿಂಪಲ್ ತರ ಇರುತ್ತಲ್ಲ, ಪಿಂಪಲ್ ಇದ್ದರೂ ಕೂಡ ನಿಮ್ಗೆ ಪಿಂಪಲ್ ಇದ್ರೆ ಈ ಟೈಮಲ್ಲಿ ನೀವು ಉಗುರಿಂದ ಅದನ್ನ ಈಚೆ ಬರ್ಸ್ಬೇಡಿ. ಅಂದ್ರೆ ಹಿಂಗೆ ಮಾಡ್ತಾರಲ್ಲ, ಅದೆಲ್ಲ ಮಾಡೋಕ್ ಹೋಗ್ಬೇಡಿ. ಆ ತರ ಮಾಡಿದ್ರೆ ನಿಮ್ಗೆ ಮಾರ್ಕ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಈ ಕ್ರೀಮ್ ತಗೊಂಡು ನೀವು ಆ ಟೈಮಲ್ಲಿ ಈ ತರ ನೀಟಾಗಿದ್ರಿಂದ ರಿಮೂವ್ ಮಾಡ್ಕೋಬಹುದು. ಯಾಕಂದ್ರೆ ನಂಗೆ ಪಿಂಪಲ್ಸ್ ಏನಿಲ್ಲ, ಕ್ಲಿಯರ್ ಆಗಿದೆ. ಇದು ನಮ್ಮ ಮಗ ನೀವು ನೋಡ್ಬೋದು ಈ ರೀತಿಯಾಗಿದೆ ನನ್ನ ಸ್ಕಿನ್. ಸೊ ಬಿಫೋರ್ಗೆ ಯಾವ ರೀತಿಯಾಗಿದೆ ಅಂಡ್ ಆಫ್ಟರ್ ಯಾವ ರೀತಿಯಾಗಿರುತ್ತೆ ಅಂತ ನೀವು ಡಿಫ್ರೆನ್ಸ್ ನ ನೋಡ್ಬೋದು. ಸೊ ನಾನು ಈ ತರ ಮಾಡಿದ್ಕಿಲ್ಲ, ರೆಡ್ ಆಗಿದೆ. ಓಕೆ, ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇರೋದು ಅಂತ. ಇರಲ್ಲ, ನಾನು ಇವತ್ತು ಯೂಸ್ ಮಾಡ್ತಿರೋಂಥ ಪ್ರಾಡಕ್ಟ್ VLCC ಅವರ ಬ್ರೈಟ್ನಿಂಗ್ ಫೇಶಿಯಲ್ ಕಿಟ್ನ ನಾನು ಇವತ್ತು ಯೂಸ್ ಮಾಡ್ತಾ ಇರೋ. ಆಲ್ಮೋಸ್ಟ್ ಪ್ರೈಸ್ ಬಂದ್ಬಿಟ್ಟು 250 ರುಪೀಸ್ ಇದೆ. ನಿಮಗೆ ಒಂದು ಡಿಸ್ಕೌಂಟ್ ಎಲ್ಲ ಒಂದು 240 ರುಪೀಸ್ ಸಿಗ್ಬೋದು ಅಂತ ಹೇಳಿದೆ. ಸೊ ಇದ್ರಲ್ಲಿ ಆಲ್ರೆಡಿ ನಿಮಗೆ ಯಾವ ರೀತಿಯಾಗಿ ಮಾಡ್ಬೇಕಂತನೂ ಕೂಡ ನಿಮ್ಗೆ ಇಲ್ಲಿ ಗೈಡ್ ಮಾಡಿರ್ತಾರೆ. ನಾನು ಅದನ್ನ ಇನ್ನೊಂದ್ಸಲ ನಿಮ್ಗೆ ಯಾವ ರೀತಿ ಮಾಡೋದಂತ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 4 ಸ್ಟೆಪ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3, ಸ್ಟೆಪ್ 4 ಅಂತ ಇಲ್ಲಿ ನಿಮ್ಗೆ ಅವರು ಸ್ಟೆಪ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ, ಅವರೇ ಅರೇಂಜ್ ಮಾಡಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಹೇಳುತ್ತೆ ಅಂದ್ರೆ, ಇದು ಬಂದ್ಬಿಟ್ಟು ಹೈಡ್ರೇಟಿಂಗ್ ಕ್ಲೆನ್ಸಿಂಗ್ ಲೋಷನ್ ಅಂತ. ಹೈಡ್ರೇಟಿಂಗ್ ಕ್ಲೆನ್ಸಿಂಗ್ ಲೋಷನ್ ಇದು. ಅಂಡ್ ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ರೈಟ್ನಿಂಗ್ ಸ್ಕ್ರಬ್ ಅಂತೆ. ಓಕೆ, ಬ್ರೈಟ್ನಿಂಗ್ ಸ್ಕ್ರಬ್, ಇದು ಸ್ಕ್ರಬ್. ಇದು ಬಂದ್ಬಿಟ್ಟು ಮಸಾಜ್ದು ಕ್ರೀಮ್. ಓಕೆ, ಅಂಡ್ ಇದು ಬಂದ್ಬಿಟ್ಟು ಲಾಸ್ಟ್ ಒನ್ ಬಂದ್ಬಿಟ್ಟು ನಿಮ್ಗೆ ಮಾಸ್ಕ್ ಕೊಟ್ಟಿದ್ದಾರೆ. ಅಂಡ್ ನೀವೇನಾದ್ರೂ ನಿಮ್ಮ ಮನೇಲಿ ಏನಾದ್ರು ಸೀರಮ್ ಏನಾದ್ರು ಯೂಸ್ ಮಾಡ್ತಿದ್ರೆ ಅಟ್ ಲಾಸ್ಟ್ ಯು ಕ್ಯಾನ್ ಯೂಸ್ ಸೆರಮ್ ಆಲ್ಸೋ ಇನ್ ದಿಸ್. ಇದರಲ್ಲಿ ಅವರು ಸಿರಮ್ ಕೊಟ್ಟಿಲ್ಲ. ಸೊ ನಿಮ್ಮ ಹತ್ರ ಏನಾದ್ರೂ ಸಿರಮ್ ಇದ್ರೆ ಯೂಸ್ ಮಾಡ್ಕೋಬಹುದು. ನನ್ನ ಹತ್ರ ಯಾವ್ದು ಇಲ್ಲ ಸದ್ಯಕ್ಕೆ, ನಾನು ಏನು ಯೂಸ್ ಮಾಡಲ್ಲ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಮಾತ್ರ ನಾನು ಯೂಸ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ, ನೀವು ಇದನ್ನ 250 ರುಪೀಸ್ ಕೊಟ್ಟು ತಗೊಂಡ್ರೆ ಒಂದೇ ಸಲ ನೀವು ಇದನ್ನ ಖಾಲಿ ಆಗಲ್ಲ, ಇನ್ನೊಂದು ಟೈಮು ಯೂಸ್ ಮಾಡ್ಕೋಬಹುದು ಅನ್ಸುತ್ತೆ. ಸೊ ಬನ್ನಿ ಯಾವ ರೀತಿಯಾಗಿ ಏನೇನ್ ಮಾಡ್ಬೇಕಂತ. ಸೊ ಇವಾಗ ನಾನು ಫಸ್ಟ್ ಲೋಷನ್ ಹಾಕೋತಾ ನೆಕ್ ಪ್ಲೇನ್ ಆಗಿರ್ಬೇಕಾಗುತ್ತೆ, ನೆಕ್ ಅಪ್ಲೈ ಮಾಡ್ತಿರೋದ್ರಿಂದ. ಸೊ ಇವಾಗ ನಾನು ಲೋಷನ್ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಪ್ಯಾಕ್ ಕೂಡ ಆಗಿರುತ್ತೆ. ಸೊ ಅದು ಪ್ಯಾಕ್ ಆಗಿಲ್ಲ ಅಂದ್ರೆ ಯೂಸ್ಡ್ ಅಂತ ನಿಮ್ಗೆ ಆವಾಗ ಗೊತ್ತಾಗುತ್ತಲ್ಲ. ಬನ್ನಿ ನೋಡಿ, ಈ ತರ ನಾನು ಕೈಯೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬ್ರಷ್ ಅಲ್ಲೂ ಕೂಡ ಮಾಡ್ಕೋಬಹುದು. ಇದು ಕ್ಲೆನ್ಸಿಂಗ್ ಅಲ್ವಾ, ನಾನು ಇದನ್ನ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ. ನೀವು ಯಾವ ರೀತಿಯಾಗಿ ಫೇಸ್ ವಾಶ್ ನ ಯೂಸ್ ಮಾಡ್ತೀರಾ ಆ ರೀತಿಯಾಗಿ ಅಪ್ ಟು 5 to 7 minutes ವರೆಗೂ ಅದನ್ನ ಹಾಗೆ ಬಿಡಿ. ನಿಮ್ಗೆ ಬರ್ನಿಂಗ್ ತರ ಅನ್ಸಿದ್ರೆ ಬಟ್ ಸ್ಟಿಲ್ ಏನಿದ್ರು ಏನಿಲ್ಲ, 5 to 7 minutes ಇದನ್ನ ಹಾಗೆ ಬಿಡಿ. ಓಕೆನಾ, ಸೊ 5 to 7 minutes ಆದ್ಮೇಲೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. 5 to 7 minutes. ಓಕೆ ಫ್ರೆಂಡ್ಸ್, ನಾನು ಇವಾಗ ಕ್ಲೆನ್ಸರ್ನ ಅಪ್ಲೈ ಮಾಡಿ ಆಲ್ಮೋಸ್ಟ್ 10 minutes ಆಗ್ತಾ ಇದೆ. ಸೊ ನಾವು ಇವಾಗ ಏನು ಮಾಡಬೇಕಪ್ಪ ಅಂದರೆ, ಈ ಥರ ಒಂದು ಬೌಲ್ ಇಟ್ಕೊಳ್ಳಿ. ನಿಮ್ಮ ಹತ್ರ ಕಾಟನ್ ಇದ್ರೆ ಜಾಸ್ತಿ ಕಾಟನ್ ಅಂದರೆ ವೈಪ್ಸ್ ಒಂದು ಶೀಟ್ ಬರುತ್ತಲ್ಲ, ಆ ಥರದಲ್ಲಿ ಯೂಸ್ ಮಾಡ್ಕೋಬೋದು. ಇಲ್ಲ ಈ ಕಾಟನ್ ಕ್ಲಾತ್ ಏನಿರುತ್ತೆ ಇದನ್ನು ನೀಟಾಗಿ ಅದರ ನೀರನ್ನು ನೀಟಾಗಿ ತೆಗೆದ್ಬಿಡಿ, ಸ್ಕ್ವೀಸ್ ಮಾಡಿ. ಓಕೆ, ಕ್ಲಾತಲ್ಲಿದ್ದ ನೀರೆಲ್ಲ ನೀಟಾಗಿ ತೆಗೆದು ನಾನು ಇವಾಗ ನೀಟಾಗಿ ಇದನ್ನು ಒರೆಸ್ಕೊತಾ ಇದ್ದೀನಿ. ಕಾಣಿಸ್ತಾ ಇತ್ತು ಅನ್ಸಿತ್ತು, ಬಟ್ ನೋಡೋಣ ಫಿನಿಶಿಂಗ್ ವರೆಗೂ ಯಾವ ರೀತಿ ಇದೆ. ನಾನು ಮದುವೆಗೆ ಒಂದು ಟೈಮ್
ಫೇಶಿಯಲ್ ಮಾಡ್ತಿರೋದಷ್ಟೇ. ಈಗ ಈ ಸೆಪ್ಟೆಂಬರ್ ಬಂದರೆ ನನಗೆ 25 ಇಯರ್ಸ್ ಆಗುತ್ತೆ. ಸೊ 25 ಇಯರ್ಸಲ್ಲಿ ಒಂದೇ ಟೈಮ್ ನಾನು ಫೇಶಿಯಲ್ ಮಾಡಿರೋದು, ರಿಮೂವ್ ಆಗಲಿ ಅಂತ ಹೇಳ್ಬಿಟ್ಟು ಕ್ಲೆನ್ಸಿಂಗ್ ಮಾಡೋದು. ಓಕೆ, ಸೊ ನೀವು ಕ್ಲೆನ್ಸ್ ಮಾಡಿ ಆಯ್ತಲ್ವ. ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದರೆ ಬ್ರೈಟ್ನಿಂಗ್ ಬಂದ್ಬಿಟ್ಟು ಬ್ರೈಟ್ನಿಂಗ್ ಸ್ಕ್ರಬ್ ಇದು ಆ್ಯಕ್ಚುಲಿ. ಓಕೆ, ಈ ಸ್ಕ್ರಬ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಪಪಾಯ ಆಲೋವೆರಾ ಇದರಲ್ಲಿರುವಂಥದ್ದು ಪಪಾಯ ಆಲೋವೆರಾ ಅಂತ. ಸೊ ಬನ್ನಿ ಸ್ಟೆಪ್ 2ನ ನಾವು ಅಪ್ಲೈ ಮಾಡ್ಕೊಳ್ಳೋಣ. ಈಗ ನಾನು ರಿಮೂವ್ ಮಾಡಿಕೊಂಡು ನಾನು ಕೈಯಲ್ಲೇ ಹಾಕೋತಾ ಇದ್ದೀನಿ, ಏನಾಗಲ್ಲ. ನೀವು ಬೇಕಾದ್ರೆ ಬ್ರಷ್ ಕೂಡ ಯೂಸ್ ಮಾಡ್ಕೋಬಹುದು. ನೀಟಾಗಿ ಎಲ್ಲ ಕಡೆ ಈ ಥರ ಸ್ಕ್ರಬ್ ಮಾಡಬೇಕಾಗುತ್ತೆ, ಅಂದರೆ ನೀವು ಮಸಾಜ್ ಮಾಡಬೇಕಾಗತ್ತೆ ಇದನ್ನ. ಸೊ ಬನ್ನಿ ಮಸಾಜ್ ಮಾಡೋಣ. ನೀವು ಇದನ್ನ 5 to 7 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 5 to 10 ಮಿನಿಟ್ಸ್ ಗಂಟ ನೀವು ಮಸಾಜ್ ಮಾಡಿದ್ರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೊ ನೀವು ಟೈಮ್ ನೋಡ್ಕೊಳ್ಳಿ. ನನಗೆ 5:19 ನನಗೆ ಮಾಡ್ತಾ ಇದ್ದೀನಿ. 5:25 ನೀಟಾಗಿ ಸೊ ಇವಾಗ ಆಲ್ಮೋಸ್ಟ್ 10 ಮಿನಿಟ್ಸ್ವರೆಗೂ 9 ಮಿನಿಟ್ಸ್ ಆಗಿದೆ. ನಾನು ನೀಟಾಗಿ ಇದನ್ನು ಮಸಾಜ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ನಾನೇನು, ನೀವು ಪ್ರತಿ ಸಲ ನೀವು ಕಾಟನ್ ಅಂದರೆ ಕ್ಲಾತ್ ಏನು ಇದು ಮಾಡ್ತೀರ ಅದನ್ನ ಯೂಸ್ ಮಾಡಿದ್ಮೇಲೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ ವಾಟರ್ನ. ಸೊ ನಾನು ಅದನ್ನು ಚೇಂಜ್ ಮಾಡಿ ನಾನು ಇದನ್ನು ಕ್ಲೀನ್ ಮಾಡ್ಕೊತೀನಿ, ನಿಮಗೂ ತೋರಿಸ್ತೇನೆ. ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಈ ಕ್ಲಾತಲ್ಲಿ ನಾವು ಇದೇನಿರುತ್ತೆ ಇದನ್ನು ವೈಟ್ ಮಾಡ್ಕೊಳ್ಳೋಣ. ಓಕೆ, ಮಸಾಜ್ ಮಾಡಿ ಆಯ್ತಲ್ಲ. ಸೊ ನೀಟಾಗಿ ಅಬ್ಸರ್ವ್ ಆಗ್ತಾ ಇದೆ. ನಾನು ನೀಟಾಗಿ ವಾಟರ್ನ ಒಟ್ಟಾಗಿ ಇಟ್ಕೊಂಡು ನೀಟಾಗಿ ರಿಮೂವ್ ಮಾಡ್ತಾ ಇದೆ ನನಗೆ. ಸೊ ಕ್ಲಾತಲ್ಲಿ ಮಾಡ್ತಾ ಇದ್ದಾರೆ, ಈ ಥರ ಸಾಫ್ಟ್ ಅನಿಸ್ತಾ ಇದೆ. ನಿಜಕ್ಕೆ ಸುಳ್ಳು ಹೇಳ್ತಾ ಇಲ್ಲ. ಸೊ ನನಗೇನೋ ಆ ಥರ ಫೀಲ್ ಆಗ್ತಿದೆ. ಸೊ ನಾನು ನಿಮಗೆ ಹೇಳಿದೆ, ನೀವು ಮಸಾಜ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸ್ಕಿನ್ಗೂ ಕೂಡ ಒಂದು ರಿಲೀಫ್ ಸಿಗ್ದಂಗೆ ಆಗುತ್ತೆ. ಸೊ ನೀವು ಯಾವ ರೀತಿಯಾಗಿ ನೀವು ಟಯರ್ಡ್ ಆಗಿ ಬಂದಾಗ ನೀವು ಬಾತ್ ತೊಗೊಂಡಾಗ ಯಾವ ರೀತಿಯಾಗಿ ರಿಲೀಫ್ ಅನಿಸುತ್ತೆ, ಸೊ ಅದೇ ರೀತಿಯಾಗಿ ನೀವು ಒಂದು ಮಸಾಜ್ ಕೊಟ್ಟಾಗ ನಿಮಗೆ ಎಲ್ಲ ಸ್ಕಿನ್ನಿಗೆ ಅದೇನಾಗುತ್ತೆ, ರಿಲೀಫ್ ಅನಿಸುತ್ತೆ, ಫ್ರೆಶ್ನೆಸ್ ನಿಮಗೆ ಫೀಲ್ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಮೇಲೆ ಏನು ಡೆಡ್ ಸ್ಕಿನ್ ಇರುತ್ತೋ ಅದು ಕೂಡ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಕಂಪ್ಲೀಟಾಗಿ ಅಂದರೆ ಒಂದು 20% 30% ಅಷ್ಟು ರಿಮೂವ್ ಆಗ್ಬೋದು. ಸೊ ಆ ರೀತಿಯಾಗಿ ನೀವು ಮಾಡ್ತಾ 100% ಖಂಡಿತವಾಗ್ಲೂ ಅದು ರಿಮೂವ್ ಆಗುತ್ತೆ. ಸೊ ಈಗ ನಾನು ಈ ಥರ ಮಾಡ್ಕೊಂಡು, ನೀವು ಟೈಮ್ ಇದ್ರೆ ಮಂತ್ಲಿ ಒನ್ಸ್ ಖಂಡಿತ ಮಾಡ್ಕೊಳ್ಳಿ, ಆವಾಗ ನಿಮಗೂ ಕೂಡ ಯೂಸ್ ಆಗ್ಬೋದು. ಈಗ ನೀವು ನೋಡೋದು ನಾನೆಲ್ಲನೂ ಕೂಡ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ನನಗೇನೋ ಕಂಪ್ಲೀಟಾಗಿ ನಾನು ಯೂಸ್ ಮಾಡಿರೋ ಕ್ಲಾತಿಂದ ನಾನು ವೈಪ್ ಮಾಡಿರೋದ್ರಿಂದ ಕಂಪ್ಲೀಟಾಗಿ ಡ್ರೈ ಆಗಿದೆ. ಸೊ ನಿಮ್ಗೇನಾದರೂ ವಾಟರ್ ಅನಿಸ್ತಾ ಇದೆ ಅಂದರೆ, ನಿಮ್ಮ ಸ್ಕಿನ್ನಲ್ಲಿ ನಿಮ್ಗೇನಾದರೂ ವಾಟರಿ ಫೀಲ್ ಆಗ್ತಾ ಇದೆ ಅಂದರೆ ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ಈ ಥರ ಜಸ್ಟ್ ಟ್ಯಾಪ್ ಮಾಡ್ಕೊಳ್ಳಿ ಅಷ್ಟೇ. ಟ್ಯಾಪ್ ಮಾಡಿದ್ದನ್ನ ಆಗ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ವಾಟರ್ ಇದ್ದರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಸೊ ದಟ್ ನೆಕ್ಸ್ಟ್ ಸ್ಟೆಪ್ ನಾವು ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ಬಂದ್ಬಿಟ್ಟು ಒಂದು ಕ್ರೀಮ್. ಆ್ಯಕ್ಚುಲಿ ನಾವಿವಾಗ ಕ್ಲೆನ್ಸ್ ಮಾಡಿದ್ವಿ, ಸ್ಕ್ರಬ್ ಮಾಡಿದ್ವಿ. ಸೊ ಇವಾಗ ನಾವೊಂದು ಕ್ರೀಮ್ ಅಪ್ಲೈ ಮಾಡಬೇಕಲ್ವಾ. ಸೊ ಇಲ್ಲಿ ಅವರು ಒಂದು ನಮಗೆ ಕ್ರೀಮ್ ಕೊಟ್ಟಿದ್ದಾರೆ. ಸೊ ನಾವು ಈ ಕ್ರೀಮ್ನ ಅಪ್ಲೈ ಮಾಡೋಣ. ನಿಮ್ಮ ಹತ್ರ ಬ್ರಷ್ ಇದ್ದರೆ ನೀವು ಮಾಡ್ಕೊಳ್ಳಿ. ನಂತರ ಬ್ರಷ್ ಇದೆ, ಬಟ್ ನಾನು ಬ್ರಷಲ್ಲಿ ಮಾಡ್ಕೋತಾ ಇಲ್ಲ, ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ. ಓಕೆ, ಇದು ಯಾವುದೇ ರೀತಿಯಾಗಿ ಏನು ಇರಲ್ಲ. ಸೊ ಇದು ನೀಟಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ.
ನಾನೀಗ ಇದನ್ನ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಟೈಮ್ ಬಿಡಬೇಕು. ಓಕೆ ಫ್ರೆಂಡ್ಸ್, ನಾವು ಇವಾಗ ಕ್ರೀಮ್ ಎಲ್ಲ ಅಪ್ಲೈ ಮಾಡಿ ಆಯ್ತಲ್ಲ, ನೋಡಿ ಈ ರೀತಿ ಆಗಿದೆ ಕ್ರೀಮು. ಈ ಕ್ರೀಮ್ ನೀವೇನು ರಿಮೂವ್ ಮಾಡೋದೇನು ಬೇಡ, ಇದೇ ರೀತಿಯಾಗಿ ಇರಲಿ. ಸೊ ಇದ್ರ ಮೇಲೆ ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, 4th ಸ್ಟೆಪ್ ಏನಿದೆ, ಮಾಸ್ಕ್ನ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈಗ ಮಾಸ್ಕ್ ಅಪ್ಲೈ ಮಾಡೋಣ ಬನ್ನಿ. ಈಗ ಮಾಸ್ಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಬಿಫೋರ್ ದಟ್ ಇದನ್ನ ನಾನು ರಿಮೂವ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಇದನ್ನ ಸೊ ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಡ್ರೈ ಆಗಿದೆ ಅಲ್ಲ. ಸೊ ಈ ರೀತಿಯಾಗಿ ಆಲ್ಮೋಸ್ಟ್ 15 to 20 ಮಿನಿಟ್ಸ್ ನಾನು ಇದನ್ನ ಬಿಟ್ಟಿದ್ದೀನಿ. ಸೊ ಈಗ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ನಾವೀಗ ಏನು ಮಾಡಬೇಕು ಅಂದರೆ ವೆಟ್ ಕಾಟನ್ನ ತಗೊಂಡು ಇದನ್ನ ನೀಟಾಗಿ ವೈಪ್ ಮಾಡ್ಕೊಳ್ಳಿ. ಕೆಲವೊಬ್ರು ಫೇಸ್ ಸಿರಮ್ ನ ಯೂಸ್ ಮಾಡ್ತಾ ಇರ್ತಾರೆ. ಅಂತವ್ರು ನಿಮ್ಗೆ ಏನಾದ್ರೂ ಸಿರಮ್ ಇದ್ರೆ ನೀವು ಈ ಸ್ಟೆಪ್ ಅಲ್ಲಿ ನೀವು ಸಿರಮ್ ನ ಯೂಸ್ ಮಾಡ್ಕೋಬಹುದು. ಸೊ ನೋಡಿ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಿದೆ ಹಾಗೂ ಶೈನಿಂಗ್ ಆಗಿ ಕೂಡ ಕಾಣಿಸ್ತಾ ಇದೆ. ನನಗೆ ಫೀಲ್ ಆಗ್ತಾ ಇದೆ ನನ್ನ ಸ್ಕಿನ್ ಕಂಪ್ಲೀಟ್ ಆಗಿ ಇದು ಸ್ಮೂತ್ ಅನಿಸ್ತಾ ಇದೆ ನನಗೆ. ಹಾಗೂ ಇದು ಸ್ವಲ್ಪ ಕಡೆ ನೀವು ನೋಡ್ಬೋದು ಶೈನಿಂಗ್ ಗ್ಲಾಸಿ ಆಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನನಗೇನೋ ನಿಜವಾಗ್ಲೂ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು, VLCC ಅವರ ಬ್ರೈಟ್ನಿಂಗ್ ಫೇಶಿಯಲ್ ಕಿಟ್. ಸೊ ನೀವು ಸೊ ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಹಾಗೂ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು. ನಂಗೆ ನಿಜವಾಗ್ಲೂ ಫೀಲ್ ಆಗ್ತಾ ಇದೆ ಎಷ್ಟು ನೀಟ್ ಅಂದ್ರೆ ಎಷ್ಟು ಟ್ಯಾನ್ ಎಲ್ಲ ಲೈಕ್ ನಾನು ಸೆಕೆಂಡ್ ಸ್ಟೆಪ್ ಮಾಡಿ ನಾನು ಏನು ವೈಪ್ ಮಾಡಿ ಆದ್ಮೇಲೆ ನಾನು ಏನು ಡಿಸ್ಪೋಸ್ ಮಾಡಿದ್ನ ವಾಟರ್ ಆಗ ನಾನು ಅಬ್ಸರ್ವ್ ಮಾಡಿದೆ ಬ್ಲ್ಯಾಕ್ ಕಲರ್ ಆಗಿ ಸ್ವಲ್ಪ ರಿಮೂವ್ ಆಯ್ತು ಖಂಡಿತವಾಗ್ಲು. ಸೊ ನೋಡಿ ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ಹಾಗೂ ಎಷ್ಟು ಶೈನಿಂಗ್ ಆಗಿ ಕಾಣಿಸ್ತಾ ಇದೆ ಅಂತ. ನಾನು ಏನ್ ಹೇಳೋದು ಏನಂದ್ರೆ, ನೀವು ಯಾವುದೇ ಪಾರ್ಲರ್ ಆಗ್ಲಿ ಆಗಿರ್ಬೋದು, ಯಾವುದೇ ಹೋಮ್ ರೆಮಿಡಿನ ಯೂಸ್ ಮಾಡೋದಾಗಿರ್ಬೋದು, ನೀವು ಎಲ್ಲೇ ಯಾವುದೇ ರೀತಿಯಾಗಿ ಯಾವ ಫೇಶಿಯಲ್ ನೀವು ಮಾಡಿದ್ರೆ ಕಂಪ್ಲೀಟ್ ಆಗಿ ನಿಮ್ ಸ್ಕಿನ್ ಏನಿರುತ್ತೆ ಅದನ್ನ 100% ಆಗಿ ಅದು ಖಂಡಿತವಾಗ್ಲೂ ಅದು ಚೇಂಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ನೀವೇನಾದ್ರೂ ಕೀಪ್ ಆನ್ ಗೋಯಿಂಗ್, ನೀವೇನಾದ್ರೂ ಲೈಕ್ ಕಂಟಿನ್ಯೂಸ್ ಆಗಿ ಲೈಕ್ ಮಂತ್ಲಿ ಒನ್ಸ್ ರಿಪೀಟೆಡ್ ಆಗಿ ನೀವು ಮಾಡಿಸ್ತಾ ಇದ್ರೆ ಮೇ ಬಿ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಬಟ್ ಯಾವುದೇ ರೀತಿಯಾಗಿ ನೀವು ನಿಮ್ಮ ಸ್ಕಿನ್ ಅನ್ನ ಬ್ಲ್ಯಾಕ್ ಆಗಿರೋ ಸ್ಕಿನ್ ಅನ್ನ ಕಂಪ್ಲೀಟ್ ಆಗಿ ನೀವು ವೈಟ್ ಆಗಿ ನೀವು ಕನ್ವರ್ಟ್ ಮಾಡಕ್ಕೆ ಆಗೋದಿಲ್ಲ. ಸೊ ನೀವು ಎಲ್ಲೇ ಹೋದ್ರು ಅದನ್ನೇ ಮಾಡಕ್ಕೆ ಎಲ್ಲಿ ಹೋದ್ರು ನೀವು ಅದನ್ನ ಮಾಡೋ ಚಾನ್ಸಸ್ ಇಲ್ಲ. ಸೊ ನೀವು ಅಷ್ಟು ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೊಂದು ಬ್ರ್ಯಾಂಡ್ ನ ಯೂಸ್ ಮಾಡ್ಕೊಂಡು ನಾನು ಯಾವ ರೀತಿಯಾಗಿ ಫೇಶಿಯಲ್ ನ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದು ನಿಮ್ಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಕೂಡ ಯೂಸ್ಫುಲ್ ಆಗಿತ್ತು. ನಾನು ಕೂಡ ಒಂದು ರಿಫ್ರೆಶ್ಮೆಂಟ್ ನನಗೆ ಖಂಡಿತವಾಗ್ಲೂ ನನಗೆ ಫೀಲ್ ಆಗ್ತಾ ಇದೆ. ಬಿಕಾಸ್ ಆಲ್ಮೋಸ್ಟ್ 6 years ನನ್ನ ಮ್ಯಾರೇಜ್ ಆಗಿ 6 years ಆಗಿದೆ. ಸೊ ಆಫ್ಟರ್ 6 years ನಾನೊಂದು ಏನು ಫೇಸ್ಗೆ ಒಂದು ಫೇಶಿಯಲ್ ಮಾಡುವಾಗ ವಿ ಫೀಲ್ ಸಮ್ ಡಿಫ್ರೆನ್ಸ್ ಅಲ್ಲ. ಸೊ ಆ ಡಿಫ್ರೆನ್ಸ್ ನನಗೆ ಖಂಡಿತವಾಗ್ಲೂ ಫೀಲ್ ಆಗ್ತಿದೆ. ಹಾಗೆ ನಾನು ಇನ್ನ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ನಾನು ಬೇರೆ ಬೇರೆ ಆದಂತ ಏನು ಬ್ರ್ಯಾಂಡ್ಗಳನ್ನ ನಾನು ಬೇರೆ ಬ್ರ್ಯಾಂಡ್ ನಾನು ಫೇಶಿಯಲ್ ಕಿಟ್ ನ ನಾನು ಯೂಸ್ ಮಾಡಿ ನಿಮ್ಗೂ ಕೂಡ ರಿವ್ಯೂ ಕೊಡ್ತೇನೆ. ಅಂಡ್ VLCC ತುಂಬಾ ಲೈಕ್ ಸಿಲ್ವರ್ ಇದೆ, ಗೋಲ್ಡ್ ಇದೆ, ಪರ್ಲ್ ಇದೆ, ಈ ರೀತಿಯಾದಂತ ಹಲವಾರು ನಿಮ್ಗೆ
ಟೈಪ್ಸ್ ಆಫ್ ಇದೆ. ಸೊ ಅನೇಕ ಟೈಪ್ಸ್ ಇದೆ. ಸೊ ನಾನು ಅದರಲ್ಲಿ ಒಂದು ಟೈಪ್ ನಾನು ನಿಮ್ಗೆ ತೋರಿಸಿದ್ದೀನಿ. ಸೊ ನೋಡೋಣ, ಅದ್ರ ನನ್ಗೆ ಇದು ಇಷ್ಟ ಆದ್ರೆ ಖಂಡಿತ ನಾನು VLCC ಇದ್ದೇನೆ, ಇನ್ನಷ್ಟು ಕೆಲವೊಂದಿದೆ, ಅದನ್ನು ಕೂಡ ನಿಮ್ ಮುಂದೆ ನಾನು ರಿವೀಲ್ ಮಾಡ್ತೀನಿ. ನನ್ಗೆ ಯಾವ್ದು ಬೆಸ್ಟ್ ಅಂತ ಅನ್ಸ್ತು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ. ಸೊ ಈಗ ಯೂಸ್ ಮಾಡಿರೋದು ಇದರಲ್ಲಿ ನನಗೆ ಇದೊಂದು ಸ್ವಲ್ಪ ಬೆಸ್ಟ್ ಅಂತ ಅನ್ನಿಸ್ತಾ ಇದೆ. ಸೊ ಇದು ಏನಕ್ಕೆ ಬೆಸ್ಟ್ ಅಂತ ಇದೆ, ಇದು ಆಕ್ಚುಲಿ ಬಂದ್ಬಿಟ್ಟು ಬ್ರೈಟ್ನಿಂಗ್ಗೋಸ್ಕರನೇ ಮಾಡಿರುವಂತದ್ದು. ಸೊ ನಿಮ್ಮ ಸ್ಕಿನ್ ಬ್ರೈಟ್ ಆಗಿ ಕಾಣ್ಬೇಕಾದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಾದ್ರೂ ಒಂದು ಚಿಕ್ಕ ಪಾರ್ಟಿಗೆ ಹೋಗ್ಲಿಕ್ಕಿರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಏನಾದ್ರೂ ಇರುತ್ತೆ, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಏನಾದ್ರೂ ಮ್ಯಾರೇಜ್ ಇರುತ್ತೆ. ಸೊ ನಿಮ್ಮ ಮನೆ ಫಂಕ್ಷನ್ಗಾದ್ರೆ ನೀವು ಖಂಡಿತವಾಗ್ಲೂ ನೀವು ಹೋಗಿ ಪಾರ್ಲರ್ ಅಲ್ಲೇ ನೀವು ಪ್ರಿಫರ್ ಮಾಡ್ಬೋದು. ಈಗ ಫ್ರೆಂಡ್ಸ್ ಒಂದು ಸಣ್ಣ ಪಾರ್ಟಿ ಆಗಿರುತ್ತೆ, ಒಂದು ಸಣ್ಣ ಒಂದು ಫಂಕ್ಷನ್ ಆಗಿರುತ್ತೆ, ಕಿಟಿ ಪಾರ್ಟಿ ಆಗಿರುತ್ತೆ. ಸೊ ಅದಕ್ಕೆ ನೀವೇನಷ್ಟು ಅಮೌಂಟ್ನ ಸ್ಪೆಂಡ್ ಮಾಡಿ ನೀವು ಹೋಗಿ ಮಾಡೋದಕ್ಕಿಂತ ನೀವು ಮನೆಯಲ್ಲೇ ನೀವು ಮಾಡ್ಬೋದು ಅನ್ನೋದು ಒಂದು ನನ್ನ ಸಜೆಷನ್. ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ಫಾಲೋ ಮಾಡಿ. ನನಗೆ ಫಾಲೋ ಮಾಡಲೇಬೇಕು ಅಂತ ನನಗೆ ಹೇಳ್ತಿಲ್ಲ, ನಿಮ್ಗೆ ಇಷ್ಟ ಆದರೆ ನೀವು ಫಾಲೋ ಮಾಡ್ಬೋದು. ಕೆಲವೊಬ್ಬೊಬ್ರು ಆಗಲ್ಲ ಅವರಿಗೆ ಹೋಗಿ ಮಾಡಲಿಕ್ಕೆ ಪಾರ್ಲರಲ್ಲೆಲ್ಲ. ಸೊ ಅವರು ಈ ತರ ಮನೆಯಲ್ಲಿ ಮಾಡ್ಬೋದು. ಸೊ ಇನ್ನು ನನ್ನ ನೆಕ್ಸ್ಟ್ ಪೆಡಿಕ್ಯೂರ್ ಮೆನಿಕ್ಯೂರ್ ಎಲ್ಲಾನು ಕೂಡ ನಾನು ತೋರಿಸ್ಕೊಡ್ತೀನಿ. ನನಗೂ ಕೂಡ ಈ ಲೈನಲ್ಲಿ ಇಂಟ್ರೆಸ್ಟ್ ಇದೆ, ಬಟ್ ನಮ್ಮ ಹಸ್ಬೆಂಡ್ ನನಗೆ ರಿಸ್ಟ್ರಿಕ್ಷನ್ ಮಾಡಿರೋದ್ರಿಂದ ಸೊ ನಾನು ಈ ಫೀಲ್ಡ್ಗೆ ಹೋಗ್ಲಿಲ್ಲ. ಸೊ ನಾನು ಇದನ್ನ ನಿಮ್ಗೂ ನನಗೆ ಇದ್ರಲ್ಲಿ ಇಂಟ್ರೆಸ್ಟ್ ಇರೋದನ್ನ ನಾನು ಇದನ್ನ ನಿಮ್ಗೆ ತೋರಿಸ್ಕೊಡ್ತಿದ್ದೀನಿ. ಹಾಗೂ ನಾನು ನೆಕ್ಸ್ಟ್ ಮೇಕಪ್ ವಿಡಿಯೋ ಕೂಡ ನಾನು ಖಂಡಿತ ಅಪ್ಲೋಡ್ ಮಾಡ್ತೀನಿ. ಅಂಡ್ ನಿಮ್ಗೆ ಒಂದು ರೀಸನಬಲ್ ಅಂಡ್ ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಫೌಂಡೇಶನ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಅಂಡ್ ಲಿಪ್ಸ್ಟಿಕ್ ಪ್ರತಿಯೊಂದೊಂದನ್ನು ನಾನು ನಿಮ್ಗೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ವಿಡಿಯೋ ರಿವೀಲ್ ಮಾಡೋ ಪ್ರತಿಯೊಂದೊಂದನ್ನು ನೀವು ನೋಡ್ಬೇಕಂದ್ರೆ ನನ್ನ ವಿಡಿಯೋಗೆ ನೀವು ಸಬ್ಸ್ಕ್ರೈಬ್ ಆಗಿರ್ಬೇಕು. ಹಾಗೆ ಅಲ್ಲಿ ಕಾಣುವಂತ ಒಂದು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ಪ್ರತಿಯೊಂದೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ರೀಚ್ ಆಗುತ್ತೆ. ಸೊ ದಟ್ ನೀವು ನನ್ನ ಹೊಸ ವಿಡಿಯೋಗಳನ್ನ ನೋಡ್ಬೋದು. ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೀವು ನೋಡಿದ್ರಲ್ಲ, ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.